ಸೇತುಬಂಧದ ಉಪಕ್ರಮವನ್ನ ಈ ವರ್ಷ 2026-27ರಂದು ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿವರೆಗೆ ಸೇತುಬಂಧ ಉಪಕ್ರಮವನ್ನ ಅನುಷ್ಠಾನಗೊಳಿಸುವುದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಿನಾಂಕ 19/5/26ರಂದು DSCRT ಇಂದ ಒಂದು ಸುತ್ತೋಲೆ ಬಂದಿರುತ್ತೆ. ಸೇತುಬಂಧ ಉಪಕ್ರಮವನ್ನ ಹೇಗೆ ಅನುಷ್ಠಾನಗೊಳಿಸಬೇಕು ಶಾಲೆಗಳಲ್ಲಿ, ಇದರ ಉದ್ದೇಶ ಏನು ಅಂತ. ಅದರಂತೆ ಶಾಲೆಗಳು ದಿನಾಂಕ 29/5/26ರಂದು ಪ್ರಾರಂಭ ಆಗುತ್ತೆ. ಪ್ರಾರಂಭೋತ್ಸವದೊಂದಿಗೆ ಆರಂಭ ಆಗಲಿದೆ. ಈ ಶಾಲೆಗಳಲ್ಲಿ ಸೇತುಬಂಧ ಉಪಕ್ರಮವನ್ನು ಕೂಡ ಅನುಷ್ಠಾನ ಮಾಡಬೇಕಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ವಯೋಮಾನ, ತರಗತಿಗೆ ಅನುಗುಣವಾಗಿ ಕಲಿಕಾ ಫಲಗಳ ಆಧಾರದ ಮೇಲೆ ಕಲಿಕಾ ಮಟ್ಟವನ್ನು ಗುರುತಿಸಿ ಕಲಿಕಾ ಅಂತರದ ನಡುವೆ ಸಹಸಂಬಂಧವನ್ನು ಕಲ್ಪಿಸಿ ಮುಂದಿನ ಕಲಿಕೆಗೆ ಸಿದ್ಧಗೊಳಿಸುವುದೇ ಸೇತುಬಂಧ ಉಪಕ್ರಮದ ಮೂಲ ಉದ್ದೇಶ. ಹಾಗಾದ್ರೆ ಈ ಸೇತುಬಂಧವನ್ನ ಮಾಡಬೇಕಾದ್ರೆ ಏನೇನು ಕಾರ್ಯತಂತ್ರಗಳು ಇದೆ ಅಂತ ನೋಡೋಣ. ಸೇತುಬಂಧ ಯಾವ ಯಾವ ತರಗತಿಗಳಿಗೆ ಮಾಡಬೇಕು ಅಂತ ಮೊದಲು ನೋಡೋಣ. 2026-27ನೇ ಶೈಕ್ಷಣಿಕ ಸಾಲಿಗೆ ಕನ್ನಡ ಮತ್ತು ಉರ್ದು ಮಾಧ್ಯಮದ ನಲಿಕಲಿಯ 1ನೇ ತರಗತಿಗೆ ವಿದ್ಯಾಪ್ರವೇಶ, 2 ಮತ್ತು 3ನೇ ತರಗತಿಗಳಿಗೆ ಸೇತುಬಂಧ ಚಟುವಟಿಕೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಮಗ್ರ ಶಿಕ್ಷಣ ಕರ್ನಾಟಕ ವತಿಯಿಂದ ಹೊರಡಿಸುವ ಸುತ್ತೋಲೆಯನ್ನು ಅನುಸರಿಸುವುದು. ಅಂದ್ರೆ ಈ ಪ್ರಸಕ್ತ ವರ್ಷ ನಲಿಕಲಿ ಇರ್ತಕ್ಕಂಥ ಉರ್ದು ಮತ್ತು ಕನ್ನಡ ಮಾಧ್ಯಮ ನಲಿಕಲಿಗೆ 1ನೇ ತರಗತಿಗೆ ವಿದ್ಯಾಪ್ರವೇಶ ಇರುತ್ತೆ. 2 ಮತ್ತು 3ನೇ ತರಗತಿಗಳಿಗೆ ಸಮಗ್ರ ಶಿಕ್ಷಣ ಇಲಾಖೆ ವತಿಯಿಂದ ಬರ್ತಕ್ಕಂಥ ಸುತ್ತೋಲೆಯನ್ನು ಅನುಸರಿಸಿ ನಾವು ಮಾಡಬೇಕಾಗಿರುತ್ತೆ. ಅದೇ ಕಲಿನಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಶಾಲಾ ಪ್ರಾರಂಭದ ಮೊದಲು 30 ದಿನ ಅವ್ರಿಗೂ ಕೂಡ 1ನೇ ತರಗತಿಗೆ ವಿದ್ಯಾಪ್ರವೇಶನೇ ಇರುತ್ತೆ. 2ರಿಂದ 10ನೇ ತರಗತಿಗಳಿಗೆ 15 ದಿನಗಳ ಸೇತುಬಂಧ ಉಪಕ್ರಮವನ್ನ ಅನುಷ್ಠಾನ ಮಾಡಲು ನಿಗದಿಪಡಿಸಲಾಗಿದೆ. ದ್ವಿಭಾಷಾ ಪಠ್ಯಕ್ರಮ ಅನುಸರಿಸುತ್ತಿರುವ ಶಾಲೆಗಳಲ್ಲಿ 1ರಿಂದ 5ನೇ ತರಗತಿಗೆ 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಸಂಬಂಧಿತ ಚಟುವಟಿಕೆಗಳನ್ನ ಈ ಕಚೇರಿಯಿಂದ ಹೊರಡಿಸುವ ಸುತ್ತೋಲೆಯಂತೆ ಕ್ರಮ ವಹಿಸುವುದು. ಅಂದ್ರೆ ಈಗ ನಮ್ಗೆ ಲೋಯರ್ ಪ್ರೈಮರಿ ಎಲ್ಲ ಯೋಚನೆ ಮಾಡೋದಾದ್ರೆ ನಲಿಕಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಮತ್ತೆ ಕಲಿನಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲೂ 1ನೇ ತರಗತಿಗೆ 30 ದಿನದ ವಿದ್ಯಾಪ್ರವೇಶ ಇರುತ್ತೆ. ನಲಿಕಲಿ ಇದ್ರೆ 2 ಮತ್ತು 3ನೇ ತರಗತಿಗೆ ಮುಂದೆ ಬರ್ತಕ್ಕಂಥ ಸುತ್ತೋಲೆಯನ್ನ ಗಮನಿಸಬೇಕು. ಆದ್ರೆ ಕಲಿನಲ್ಲಿ ಇದ್ದಂಥ ಶಾಲೆಗಳಲ್ಲಿ 2ನೇ ತರಗತಿಯಿಂದ 10ನೇ ತರಗತಿ ತನಕ 15 ದಿನಗಳ ಸೇತುಬಂಧ ಕಾರ್ಯಕ್ರಮ ಮಾಡಬೇಕು. ದ್ವಿಭಾಷಾ ಬೈಲಿಂಗ್ಯುವಲ್ ಪಠ್ಯಕ್ರಮ ಅನುಸರಿಸುತ್ತಿರುವ ಶಾಲೆಗಳಲ್ಲಿ 1ರಿಂದ 5ನೇ ತರಗತಿವರೆಗೆ 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಸಂಬಂಧಿತ ಚಟುವಟಿಕೆಗಳನ್ನ ಈ ಒಂದು ಸೇತುಬಂಧದ ಅಡಿಯಲ್ಲಿ ಮಾಡಬೇಕಾಗಿರುತ್ತೆ. ಉಳಿದಂತೆ 4ರಿಂದ 10ನೇ ತರಗತಿವರೆಗೆ 15 ದಿನಗಳ ಸೇತುಬಂಧವನ್ನ ಮಾಡಬೇಕಾಗಿರುತ್ತೆ. ಈ ಸೇತುಬಂಧವನ್ನ ಮಾಡಬೇಕಾದ್ರೆ ಯಾವ ಯಾವ ರೀತಿ ಪರೀಕ್ಷೆಯನ್ನ ಮಾಡ್ತೀವಿ ಮತ್ತೆ ಹೇಗೆ ನಾವು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಬೇಕು ಅಂತ ನೋಡೋಣ. ಈಗ ನಾವು ಮೊದಲು ಏನ್ ಮಾಡ್ತಿದ್ವಿ, ಹಿಂದಿನ ತರಗತಿಯ ಕಲಿಕಾ ಫಲಗಳ ಆಧಾರದ ಮೇಲೆ ನಾವು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸ್ತಾ ಇದ್ವಿ. ಪ್ರಶ್ನೆ ಪತ್ರಿಕೆಯನ್ನ ಹೇಗೆ ತಯಾರು ಮಾಡಬೇಕು, ಈ ನಾವು ಅವಲೋಕನ ಪರೀಕ್ಷೆಯನ್ನ ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದೇನಪ್ಪಾ ಅಂತಂದ್ರೆ FLN ಸಾಮರ್ಥ್ಯಗಳಿಗೆ 40% ನಾವು ಪ್ರಶ್ನೆಗಳನ್ನ ತಯಾರು ಮಾಡ್ಕೋಬೇಕು. ಹಾಗೆ ಹಿಂದಿನ ತರಗತಿಗಳಲ್ಲಿ ಗಳಿಸಬೇಕಾದ ಅಪೇಕ್ಷಿತ ಕಲಿಕಾ ಫಲಗಳನ್ನು ಆಧರಿಸಿ 60% ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಬೇಕು. ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕಗಳಿದ್ರೆ 4 ಅಂಕಗಳು FLNಗೆ ಸಂಬಂಧಪಟ್ಟಂಗಿರ್ಬೇಕು, ಮತ್ತೆ 6 ಅಂಕಗಳು ಹಿಂದಿನ ತರಗತಿಯ ಅಪೇಕ್ಷಿತ ಕಲಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಇರಬೇಕು. ಇದು ಅತ್ಯಂತ ಪ್ರಮುಖ. ನಾವು ಸೇತುಬಂಧದ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಬೇಕಾದ್ರೆ ಇದನ್ನು ಬಹಳಷ್ಟು ಎಚ್ಚರಿಕೆಯಿಂದ ಗಮನಿಸಿಕೊಂಡು ಅದೇ ರೀತಿ ನಾವು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಬೇಕು. ಸೇತುಬಂಧದಲ್ಲಿ ಪೂರ್ವ ಪರೀಕ್ಷೆ, ಪರಿಹಾರ ಬೋಧನೆ ಮತ್ತು ಸಾಫಲ್ಯ ಪರೀಕ್ಷೆ. ಮೊದಲು ಪೂರ್ವ ಪರೀಕ್ಷೆಯನ್ನ ಮಾಡ್ಕೊತೀವಿ, ಅದು ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಂಡು ಅವರಿಗೆ ಪರಿಹಾರ ಬೋಧನೆಯನ್ನ ಮಾಡ್ಕೊಳ್ತೀವಿ. ಅದಾದ ನಂತರ ಸಾಫಲ್ಯ ಪರೀಕ್ಷೆಯನ್ನ ಮಾಡ್ತೀವಿ. ಈ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಎರಡನ್ನೂ ಮಾಡಬೇಕಾದ್ರೂ
FLNಗೆ 4 ಪ್ರಶ್ನೆಗಳು ಮತ್ತು ವಿಷಯವಾರು ತರಗತಿವಾರು ಅಪೇಕ್ಷಿತ ಕಲಿಕಾ ಫಲಗಳಿಗೆ 6 ಪ್ರಶ್ನೆಗಳು. ಒಟ್ಟು 10 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸ್ಕೋಬೇಕು. 2 ಕಲಿಕಾ ಫಲಗಳ ಗಳಿಕೆಗೆ ನಮ್ಗೆ ಈ ಕ್ವಶನ್ಸ್ ಅಷ್ಟೇ ಸಾಕಾಗಲ್ಲ, ಈ 10 ಪ್ರಶ್ನೆಗಳು ಏನಿದೆ ಅದಷ್ಟೇ ಸಾಕಾಗಲ್ಲ ಅಂತಂದ್ರೆ ಖಂಡಿತವಾಗಿ ನಾವು ಅದ್ರ ಜೊತೆಗೆ ಇನ್ನಷ್ಟು ಪ್ರಶ್ನೆಗಳನ್ನ ಸೇರಿಸ್ಕೋಬಹುದು. ಆದರೆ ಅದನ್ನ ಮೌಖಿಕವಾಗಿ ಬಳಸ್ಕೋಬೇಕು, ಮೌಖಿಕವಾಗಿ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ಮಾಡಾದ್ಮೇಲೆ ಮೌಲ್ಯಮಾಪನ ಮಾಡುವಾಗ ಅನುಸರಿಸಬೇಕಾದ ನಿಯಮ ಏನಪ್ಪಾ ಅಂದ್ರೆ, ಪೂರ್ವ ಪರೀಕ್ಷೆ ಆಗಿರಬಹುದು, ಸಾಫಲ್ಯ ಪರೀಕ್ಷೆ ಆಗಿರಬಹುದು, ಒಂದು ಪ್ರಶ್ನೆಗೆ ಪೂರ್ಣ ಪ್ರಮಾಣದಲ್ಲಿ ಉತ್ತರ ನೀಡಿದ್ರೆ ಎ ಎಂದು ದಾಖಲಿಸಬೇಕು. ಅಪೂರ್ಣ ಅಥವಾ ಭಾಗಶಃ ಉತ್ತರ ನೀಡಿದ್ರೆ ಅಲ್ಲಿ ಬಿ ಅಂತ ಗುರುತಿಸ್ಬೇಕು. ಇದನ್ನ ನಾವು ಶಾಲಾ ಶೈಕ್ಷಣಿಕ ಯೋಜನೆಯಲ್ಲಿ ಅಂದ್ರೆ ಸ್ಯಾಪ್ನಲ್ಲೂ ಕೂಡ ದಾಖಲೆ ಮಾಡಬೇಕಾಗುತ್ತೆ. ಈ ಶಾಲಾ ಶೈಕ್ಷಣಿಕ ಯೋಜನೆಯ ನಮೂನೆಗಳನ್ನು ಕೂಡ ಪರಿಷ್ಕರಣೆ ಮಾಡಿರ್ತಾರೆ. ಅದರಂತೆ ನಮಗೆ ಅದು ಫಾರ್ಮೆಟ್ಗಳು ಸಿಗುತ್ತೆ. ನೆಕ್ಸ್ಟ್ ಅದೇ ನಮೂನೆಯಲ್ಲಿ ನಾವು ಸ್ಯಾಪ್ ಅನ್ನ ತುಂಬಬೇಕಾಗುತ್ತೆ. ವರ್ಷದಲ್ಲಿ ನಾವು 4ರಿಂದ 10ನೇ ತರಗತಿಯವರೆಗೆ FLN ಸಾಧಿಸದೇ ಇರುವ ಮಕ್ಕಳು ಮತ್ತೆ ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದೆ ಕಲಿಕಾ ಅಂತರ ಇರುವ ವಿದ್ಯಾರ್ಥಿಗಳು ಅಂತ 2 ವಿಭಾಗ ಮಾಡ್ಕೊಳ್ತೀವಿ. ಅದು ಹೇಗೆ ಅಂದ್ರೆ, ನಾವು ಪೂರ್ವ ಪರೀಕ್ಷೆ ಅಥವಾ ಸಾಫಲ್ಯ ಪರೀಕ್ಷೆ, ಪೂರ್ವ ಪರೀಕ್ಷೆ ಆದ್ಮೇಲೆ ಸಾಫಲ್ಯ ಪರೀಕ್ಷೆನಲ್ಲಿ ಯಾರು 1ರಿಂದ 4ನೇ ಪ್ರಶ್ನೆಗಳಿಗೆ ಬಿ ಅನ್ನ ಪಡ್ಕೊಂಡಿರ್ತಾರೆ, ಬಿ ಗ್ರೇಡ್ ಅನ್ನ ಪಡ್ಕೊಂಡಿರ್ತಾರೆ, ಅಂಥ ಮಕ್ಕಳು ಅವರು FLN ಸಾಧಿಸದೇ ಇರುವ ವಿದ್ಯಾರ್ಥಿಗಳು ಅಂತ ಪಟ್ಟಿಗೆ ಬರ್ತಾರೆ. ಅಂದ್ರೆ 1ರಿಂದ 4ನೇ ಪ್ರಶ್ನೆ ನಾವು FLN ಬೇಸ್ ಅಲ್ಲೇ ಮಾಡಿರೋದ್ರಿಂದ ಅದರಲ್ಲಿ ಬಿ ಗ್ರೇಡ್ ಬಂದಿರ್ತಕ್ಕಂತ ಮಕ್ಕಳು FLN ಸಾಧಿಸದೇ ಇರುವ ವಿದ್ಯಾರ್ಥಿಗಳಾಗ್ತಾರೆ. ಅದೇ ತರ 5ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆ ತನಕ ಬಿ ಗ್ರೇಡ್ ಬರ್ದಿರ್ತಕ್ಕಂತ ವಿದ್ಯಾರ್ಥಿಗಳು ಕಲಿಕಾ ಅಂತರ ಇರುವ ವಿದ್ಯಾರ್ಥಿಗಳು ಅಂತ ಗುರುತಿಸ್ಕೋಬೇಕಾಗುತ್ತೆ. ಇದು ಈ ವರ್ಷ ನಾವು ಸೇತುಬಂಧದಲ್ಲಿ ಹೆಚ್ಚು ಗಮನ ಇಟ್ಟು ನೋಡ್ಬೇಕಾದಂತಹ ವಿಷಯ. ಮೌಲ್ಯಮಾಪನವನ್ನ ಮಾಡಿ ಅದರ ಆಧಾರದ ಮೇಲೆ ಕಲಿಕೆಯನ್ನ FLN ಪ್ರಗತಿ ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಕಲಿಕೆಯನ್ನ ನಾವು ಸ್ಯಾಪ್ ನಲ್ಲಿ ದಾಖಲಿಸಬೇಕಾಗುತ್ತೆ. ಎರಡನ್ನು, FLN ಪ್ರಗತಿಯನ್ನು ದಾಖಲಿಸಬೇಕು, ಅಪೇಕ್ಷಿತ ಕಲಿಕಾ ಫಲಗಳ ಕಲಿಕೆಯನ್ನು ಕೂಡ ನಾವು ಸ್ಯಾಪ್ ನಲ್ಲಿ ದಾಖಲಿಸಬೇಕಾಗುತ್ತೆ. ಅಂದ್ರೆ ಬಿ ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳ ಮಾಹಿತಿಯನ್ನ ಸ್ಯಾಪ್ ನಲ್ಲಿ ನಮೂನೆ 5A ಮತ್ತು 5B ನಲ್ಲಿ ದಾಖಲೆ ಮಾಡ್ಬೇಕಾಗುತ್ತೆ. ಮತ್ತೆ ಹಾಗೇನೆ FLN ಮತ್ತೆ ಅಪೇಕ್ಷಿತ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನ ಪ್ರತ್ಯೇಕವಾಗಿ ರೂಪಿಸಿಕೊಂಡು ಬಿ ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆಯನ್ನು ಕೈಗೊಳ್ಳುವುದು. ನಾವು ಬಿ ಗ್ರೇಡ್ ಬಂದಿರೋರೆಲ್ಲ FLN ಅಲ್ಲ, ಅಥವಾ ಎಲ್ಲರೂ ಕಲಿಕಾ ಕೊರತೆ ಇರುವಂತ ಮಕ್ಕಳಲ್ಲ. ಆ ಎರಡನ್ನು ನಾವು ಬೈಫರ್ಕೇಟ್ ಮಾಡ್ಕೊಂಡು ಆ ಚಟುವಟಿಕೆಗಳಿಗೆ ಅನುಗುಣವಾಗಿ ಅಥವಾ ಆ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನ ಪ್ರತ್ಯೇಕವಾಗಿ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆಯನ್ನ ಕೈಗೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ 1ರಿಂದ 10ನೇ ತರಗತಿಯವರೆಗೆ DSCRT ವೆಬ್ಸೈಟ್ ನಲ್ಲಿ ಕಲಿಕಾ ಸಾಮಗ್ರಿಗಳಾದ ಸೇತುಬಂಧ ಸಾಹಿತ್ಯ, ಕಲಿಕಾ ಚೇತರಿಕೆ, ಕಲಿಕಾ ಬಲವರ್ಧನೆ ಮತ್ತು ಕಲಿಕಾ ಫಲಾಧಾರಿತ ಪ್ರಶ್ನಾಕೋಟಿಯ ಚಟುವಟಿಕೆಗಳನ್ನ ಬಳಸ್ಕೊಂಡು ತಮ್ಮ ಹಂತದಲ್ಲೇ ಸ್ಥಳೀಯ ಸನ್ನಿವೇಶಕ್ಕೆ ಅನುಗುಣವಾಗಿ ಅಪೇಕ್ಷಿತ ಕಲಿಕಾ ಫಲಗಳನ್ನ ನಾವು ಸಾಧಿಸುವಲ್ಲಿ ಕ್ರಮ ವಹಿಸ್ಬೇಕಾಗಿರುತ್ತೆ. ಕೆಲವೊಂದ್ಸರಿ ಈ ಮಕ್ಕಳ ಕಲಿಕಾ ಅನುಭವಗಳನ್ನ ಆಧರಿಸಿ ವಿವಿಧ ರೀತಿಯ ಚಟುವಟಿಕೆಗಳು, ರಸಪ್ರಶ್ನೆ ಆಗಿರ್ಬೋದು, ಲಿಖಿತ ಮೌಖಿಕ ಪ್ರಶ್ನೋತ್ತರ ಆಗಿರ್ಬೋದು, ಸರಳ ಯೋಜನೆಗಳಾಗಿರಬಹುದು, ಸರಳ ಚಟುವಟಿಕೆಗಳನ್ನಾದ್ರೂ ಕೈಗೊಂಡು ಅವರನ್ನ ಈ ಚಟುವಟಿಕೆಗಳ ಮೂಲಕವಾದ್ರೂ ಅವರನ್ನ ಮೌಲ್ಯಮಾಪನ ಮಾಡಬಹುದಾಗಿರುತ್ತೆ. ಪರಿಹಾರ ಬೋಧನೆಯನ್ನ ಕೈಗೊಂಡು ನಂತರ ನಿಗದಿಪಡಿಸಿದ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಸಾಫಲ್ಯ ಪರೀಕ್ಷೆಯನ್ನ ಕೈಗೊಂಡು ಅದರ ಮೌಲ್ಯಮಾಪನವನ್ನು ಆಧರಿಸಿ ವಿದ್ಯಾರ್ಥಿಯ ಕಲಿಕೆಯನ್ನ ಪೂರ್ವ ಪರೀಕ್ಷೆಯಲ್ಲಿ ಗುರುತಿಸಿದಂತೆ A ಮತ್ತು B ಎಂದು ಗುರುತಿಸಿ ಸ್ಯಾಪ್ ನಮೂನೆ 4A ಮತ್ತು 4B ನಲ್ಲಿ ದಾಖಲಿಸಬೇಕು. ಹೀಗೆ ಗುರುತಿಸಿದ ವಿದ್ಯಾರ್ಥಿಗಳ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಗಳಿಕೆಯ ಮಾಹಿತಿಯನ್ನ ಸ್ಯಾಟ್ಸ್ ನಲ್ಲಿ ಲಭ್ಯವಿರುವ ಪ್ರತ್ಯೇಕ ಮಾಡ್ಯೂಲ್ಗಳಲ್ಲಿ ದಾಖಲಿಸುವುದು. ಈ ವರ್ಷ ಸ್ಯಾಟ್ಸ್ ನಲ್ಲೂ ಕೂಡ ನಾವು ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ, ಸ್ಯಾಟ್ಸ್ ನಲ್ಲೂ ಕೂಡ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಗಳಿಕೆಯ ಕೊರತೆ ಇರ್ತಕ್ಕಂತಹ ಮಕ್ಕಳ ಮಾಹಿತಿಯನ್ನ ತುಂಬಬೇಕಾಗಿರುತ್ತೆ. ನಾವು ಇದೇನ್ FLN ಗ್ರೇಡ್ ಅನ್ನ ದಾಖಲಿಸ್ತೀವಿ, ಪೂರ್ವ ಪರೀಕ್ಷೆಯಲ್ಲೂ ಇದೇ ರೀತಿ FLN ಮತ್ತು ಕಲಿಕಾ ಕೊರತೆ ಇರುವ ಮಕ್ಕಳು ಅಂತ ಪಟ್ಟಿಯನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಸಾಫಲ್ಯ ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿ ಪಟ್ಟಿಯನ್ನ ಮಾಡ್ಕೊಂಡು ಸ್ಯಾಪ್ ನಮೂನೆ 4A 4B ನಲ್ಲಿ ತುಂಬಬೇಕಾಗುತ್ತೆ.
FLN ಮತ್ತೆ ಅಪೇಕ್ಷಿತ ಕಲಿಕಾ ಫಲಗಳನ್ನ ಸಾಧಿಸದೇ ಇರುವ ವಿದ್ಯಾರ್ಥಿಗಳನ್ನ ನಾವು ನಿರಂತರವಾಗಿ ಅನುಪಾಲನೆ ಮಾಡಬೇಕು. FLN ಪ್ರತಿ ತರಗತಿಗೆ ಪ್ರತ್ಯೇಕವಾಗಿ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಅಂತ್ಯದವರೆಗೆ ಪ್ರತಿ ತಿಂಗಳು ಮೌಲ್ಯಾಂಕನ ಮಾಡಿ ದಾಖಲಿಸುವುದು ಮತ್ತು ಸ್ಯಾಟ್ಸ್ ನಲ್ಲಿಯೂ ಇಂದೀಕರಿಸುವುದು. ಅಂದ್ರೆ ಈ ನಿರಂತರ ಅನುಪಾಲನೆ ಆಗ್ತಾ ಇರ್ಬೇಕು. FLN ಸಾಧನೆ ಮಾಡ್ಬೇಕಾದ್ರೆ ಈ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭಿಸಿ ಅಂತ್ಯದವರೆಗೆ, ಅಂದ್ರೆ ಈ ಜೂನ್ ನಿಂದ ಕೊನೆಯ ಮಾರ್ಚ್ ತಿಂಗಳವರೆಗೆ ಪ್ರತಿ ತಿಂಗಳು ಮೌಲ್ಯಾಂಕನವನ್ನ ಮಾಡಿ ದಾಖಲೆ ಮಾಡಬೇಕು. ಸ್ಯಾಟ್ಸ್ ನಲ್ಲೂ ಕೂಡ ಇಂದೀಕರಿಸಬೇಕು. ಇಲ್ಲಿ ತನಕ ನಾವು FLN ಅನ್ನ ಯಾವುದನ್ನು ಸ್ಯಾಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ಲಿಲ್ಲ, ಆದ್ರೆ ಈ ವರ್ಷ ಅದಕ್ಕೂ ಕೂಡ ಅವಕಾಶವನ್ನ ಮಾಡಿರ್ತಾರೆ. ವೇಳೆ ಸೇತುಬಂಧ ಉಪಕ್ರಮ ಮುಗಿದ ನಂತರವೂ ವಿದ್ಯಾರ್ಥಿಗಳಲ್ಲಿ ಬುನಾದಿ ಸಾಮರ್ಥ್ಯಗಳು ಹಾಗೆ ತರಗತಿಗೆ ಅಪೇಕ್ಷಿತ ಕಲಿಕಾ ಫಲಗಳ ಸಾಧನೆ ಆಗ್ಲಿಲ್ಲ ಅಂದ್ರೆ ಆಯಾ ವಿಷಯದಲ್ಲಿ, ಆಯಾ ತರಗತಿಗಳಲ್ಲಿ, ಆಯಾ ವಿಷಯಗಳಲ್ಲಿ ಪೂರ್ವ ಸಿದ್ಧತಾ ಚಟುವಟಿಕೆಗಳ ನಿರ್ವಹಣೆ, ಪುನರಾವರ್ತನೆ ಸಮಯದಲ್ಲಿ ವಿಶೇಷ ಆದ್ಯತೆ ನೀಡಿ ಕಲಿಕೆಯನ್ನು ಅನುಕೂಲಿಸುವುದು. ಹಾಗೆ ಪೋಷಕರ ಸಹಾಯದಿಂದ ಎಲ್ಲಾ ವಿದ್ಯಾರ್ಥಿಗಳು ನಿಗದಿತ ಕಲಿಕಾ ಫಲವನ್ನ ಸಾಧಿಸಲು ಕ್ರಮ ವಹಿಸಬೇಕು ಮತ್ತೆ ಅದರ ಬಗ್ಗೆ ಖಾತ್ರಿಯನ್ನು ಪಡಿಸ್ಕೋಬೇಕು. ಸೊ ಈ ವರ್ಷ ನಮ್ಗೆ FLN ಮತ್ತು ಕಲಿಕಾ ಕೊರತೆ ಇರುವ ಮಕ್ಕಳನ್ನ ನಿರಂತರವಾಗಿ ನಾವು ಅವರನ್ನ ಮೇಲ್ವಿಚಾರಣೆ ಮಾಡ್ಬೇಕಾಗುತ್ತೆ. ಹೀಗೆ ಪ್ರತಿ ವಿದ್ಯಾರ್ಥಿಯ ಸ್ಯಾಪ್ ಅನ್ನ ಸಿದ್ಧಪಡಿಸ್ಕೊಂಡು ನಿರಂತರವಾಗಿ ಅನುಪಾಲನೆ ಮಾಡ್ತಾ ಇರ್ಬೇಕು. ಈ ಸೇತುಬಂಧ ಮುಗಿದ ನಂತರ ವಿದ್ಯಾರ್ಥಿಗಳು ಇನ್ನಷ್ಟು ಕೆಲವು ಮಕ್ಕಳು ಕಲಿಕಾ ಫಲಗಳು FLN ಗಳಿಕೆಯಲ್ಲಿ ಹಿಂದೆ ಇದ್ರೆ ಅವರಿಗೂ ಕೂಡ ಪೂರ್ವಸಿದ್ಧತಾ ಚಟುವಟಿಕೆಗಳ ನಿರ್ವಹಣೆ ಮಾಡುವಾಗ ಮತ್ತೆ ಪುನರಾವರ್ತನೆ ಸಮಯದಲ್ಲಿ ವಿಶೇಷವಾದ ಆದ್ಯತೆಯನ್ನ ನೀಡಿ ಮತ್ತೆ ಪೋಷಕರ ಸಹಕಾರದಿಂದ ನಿಗದಿತ ಕಲಿಕಾ ಫಲಗಳನ್ನ ಸಾಧಿಸಲು ಕ್ರಮ ವಹಿಸಬೇಕು. ಇದಿಷ್ಟು ಈ ವರ್ಷದ ಸೇತುಬಂಧದ ಪ್ರಮುಖ ವಿಷಯಗಳು. ಹಾಗೆ ಮೇಲ್ವಿಚಾರಣೆ ಮತ್ತೆ ಉಸ್ತುವಾರಿ ಅಧಿಕಾರಿಗಳು ಏನ್ ಮಾಡ್ಬೇಕು, ಅವರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಶಿಕ್ಷಕರಿಗೆ ಸದರಿ ಮಾಹಿತಿಯನ್ನ ಕಡ್ಡಾಯವಾಗಿ ಹಂಚ್ಕೋಬೇಕು. ಸ್ಯಾಪ್ ಮತ್ತೆ FLN ಹಾಗೂ ಅಪೇಕ್ಷಿತ ಕಲಿಕಾ ಪಟ್ಟಿಯನ್ನ ನೀಡ್ತಾರೆ, ಅದನ್ನ ಶಿಕ್ಷಕರೊಂದಿಗೆ ಹಂಚ್ಕೋಬೇಕು. ನೆಕ್ಸ್ಟ್ ತಮ್ಮ ಈ ವ್ಯಾಪ್ತಿಯ ಅಂದ್ರೆ ಕ್ಲಸ್ಟರ್, ತಾಲೂಕು, ಜಿಲ್ಲೆ ವ್ಯಾಪ್ತಿಯ ಅಧಿಕಾರಿಗಳಿಗೆ ಸೂಕ್ತ ಜವಾಬ್ದಾರಿಯನ್ನ ನೀಡಿ ಅನುಷ್ಠಾನವನ್ನ ಕೈಗೊಳ್ಬೇಕು. ಕಾಲಕ್ಕೆ ಭೇಟಿ ನೀಡಿ ಸೂಕ್ತ ಮಾರ್ಗದರ್ಶನ ನೀಡಬೇಕು. ಜಿಲ್ಲಾ ಮತ್ತು ತಾಲೂಕು ಹಂತದ ಎಲ್ಲಾ ಶಿಕ್ಷಕರು ಸೇತುಬಂಧ ಸಾಹಿತ್ಯವನ್ನ ಬಳಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಮತ್ತೆ ಸ್ಯಾಪ್ ಅನ್ನ ರಚನೆ ಮಾಡ್ಲಿಕ್ಕೆ, ಸ್ಯಾಪ್ ಅನ್ನ ರೂಪಿಸ್ಲಿಕ್ಕೆ ಏನಾದ್ರೂ ಮಾರ್ಗದರ್ಶನ ಅವಶ್ಯಕತೆ ಇದ್ರೆ ಮಾರ್ಗದರ್ಶನವನ್ನ ನೀಡಿ ಅನುಪಾಲನೆ ಮಾಡುವುದು. ಕ್ಲಸ್ಟರ್ ಹಂತದಲ್ಲಿ CRP ಅವರು ತಮ್ಮ ವ್ಯಾಪ್ತಿಯ ಎಲ್ಲಾ ಶಾಲೆಗಳಲ್ಲಿ ಸದರಿ ಉಪಕ್ರಮ ಉತ್ತಮವಾಗಿ ನಡೀತಾ ಇರೋದ್ರ ಬಗ್ಗೆ ನಿರಂತರವಾಗಿ ಅನುಪಾಲನೆಯನ್ನ ಮಾಡ್ಕೋಬೇಕು. ಮತ್ತೆ ಸೇತುಬಂಧ FLN ಪ್ರಗತಿಯನ್ನ ಸ್ಯಾಟ್ಸ್ ನಲ್ಲಿ ನಿಗದಿತ ಅವಧಿನಲ್ಲಿ ಇಂದೀಕರಿಸೋದಕ್ಕೆ ಸಹಾಯ ಮಾಡಬೇಕು. ಮತ್ತೆ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನ ಅವಶ್ಯಕತೆಗೆ ಅನುಗುಣವಾಗಿ ಕೃತಿ ಸಂಪುಟದಲ್ಲೂ ಕೂಡ ದಾಖಲಿಸ್ತಾ ಇರಬೇಕು. ಜಿಲ್ಲಾ ನೋಡಲ್ ಅಧಿಕಾರಿಗಳು ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಗಳಲ್ಲಿ ಈ ಅನುಷ್ಠಾನದ ಬಗ್ಗೆ ಚರ್ಚೆಯನ್ನ ಮಾಡಿ ಜಿಲ್ಲಾ ಹಂತದಲ್ಲಿ ಪ್ರಗತಿಯ ದಾಖಲೆಯನ್ನ ನಿರ್ವಹಿಸಬೇಕು. ಹಾಗೆ ಉಪನಿರ್ದೇಶಕರು, ಆಡಳಿತ ಮತ್ತು ಅಭಿವೃದ್ಧಿ ಇವರು ಕೂಡ FLN ಕಲಿಕಾ ಫಲಗಳು ಮತ್ತು ನಿರ್ದಿಷ್ಟ ತರಗತಿಯ ಕಲಿಕಾ ಫಲಗಳು ಗಳಿಸುವಂತೆ ಶಾಲಾ ಹಂತದಲ್ಲಿ ಕ್ರಮ ವಹಿಸ್ತಾ ಇದ್ದಾರಾ ಅನ್ನೋದನ್ನ ಖಾತ್ರಿಪಡಿಸ್ಕೋಬೇಕು. ಈ ಸೇತುಬಂಧ ಉಪಕ್ರಮದ ಪ್ರಗತಿಯನ್ನ ಕ್ಲಸ್ಟರ್, ಬ್ಲಾಕ್, ಜಿಲ್ಲಾ ಹಂತದಲ್ಲಿ ಪರಿಶೀಲಿಸಿ ವರದಿಯನ್ನ DSRT ಕಚೇರಿಗೆ ಸಲ್ಲಿಸಬೇಕು. ಮುಂದಿನ ಶೈಕ್ಷಣಿಕ ಅಭಿವೃದ್ಧಿಗೆ ಅಗತ್ಯವಾಗಿ ನಾವು ಸಹಕಾರ ನೀಡಬೇಕು. ಇದಿಷ್ಟು ಮೇಲ್ವಿಚಾರಣೆ ಮತ್ತೆ ಉಸ್ತುವಾರಿ ಅಧಿಕಾರಿಗಳ ಜವಾಬ್ದಾರಿಗಳು. ಸೇತುಬಂಧ ಅನುಷ್ಠಾನ ಹೇಗಾಗುತ್ತೆ, ಕಲಿನಲಿ ದ್ವಿಭಾಷಾ ಶಾಲೆ ಇದರಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತಂದ್ರೆ ಈ ಒಂದು ಪಟ್ಟಿಯನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ನಲಿಕಲಿನಲ್ಲಿ 1ನೇ ತರಗತಿಗೆ 30 ದಿನ ವಿದ್ಯಾಪ್ರವೇಶ, 2, 3ನೇ ತರಗತಿಗೆ ಮುಂದೆ ಬರ್ತಕ್ಕಂಥ SSK ಸಮಗ್ರ ಶಿಕ್ಷಣ ಸುತ್ತೋಲೆಯ ಪ್ರಕಾರ ಅನುಕೂಲಿಸ್ಬೇಕು. ಕಲಿನಲಿಗೆ 1ನೇ ತರಗತಿಗೆ 30 ದಿನ ವಿದ್ಯಾಪ್ರವೇಶ, 2ನೇ ತರಗತಿಯಿಂದ 10ನೇ ತರಗತಿ ತನಕ 15 ದಿನ ಸೇತುಬಂಧ ಮಾಡ್ಬೇಕು. ಹಾಗೆ ದ್ವಿಭಾಷಾ ಶಾಲೆಗಳಲ್ಲಿ 1 ರಿಂದ 5ನೇ ತರಗತಿವರೆಗೆ 30 ದಿನದ ಟ್ರಾನ್ಸಿಷನ್ ಪೀರಿಯಡ್ ಚಟುವಟಿಕೆಗಳನ್ನ ಮಾಡ್ಬೇಕು.
ಇತರೆ ಉಳಿದ ಎಲ್ಲ 4ರಿಂದ 10ನೇ ತರಗತಿಯವರಿಗೆ 15 ದಿನ ಸೇತುಬಂಧ ಚಟುವಟಿಕೆಗಳನ್ನ ನಡೆಸಬೇಕು. ಹಾಗೆ ಪ್ರಶ್ನೆ ಪತ್ರಿಕೆ ಹೇಗಿರ್ಬೇಕಪ್ಪ ಅಂದ್ರೆ, ಪೂರ್ವ ಪರೀಕ್ಷೆ FLN ಕಲಿಕಾ ಫಲಗಳ ಆಧಾರದ ಮೇಲೆ 40% ಪ್ರಶ್ನೆಗಳು, ಹಿಂದಿನ ತರಗತಿಯ ಅಪೇಕ್ಷಿತ ಕಲಿಕಾ ಫಲಗಳ ಆಧಾರದ ಮೇಲೆ 60% ಪ್ರಶ್ನೆಗಳು ಇರಬೇಕು. ಅಂದ್ರೆ 10 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸ್ಕೋಬೇಕು. ಅದರಲ್ಲಿ 4 ಅಂಕಗಳು FLN ಕಲಿಕಾ ಫಲ ಆಧರಿಸಿರ್ಬೇಕು, 6 ಅಂಕಗಳು ಹಿಂದಿನ ತರಗತಿ ಅಪೇಕ್ಷಿತ ಕಲಿಕಾ ಫಲಗಳನ್ನ ಆಧರಿಸಿ ಇರಬೇಕು. ಪೂರ್ವ ಪರೀಕ್ಷೆಗೂ ಹಾಗೇನೆ ಸಾಮಾನ್ಯ ಪರೀಕ್ಷೆಗೂ ಅದೇ ರೀತಿ ಇರ್ಬೇಕಾಗುತ್ತೆ. ಮತ್ತೆ ಉತ್ತರಗಳ ವಿಶ್ಲೇಷಣೆ ಮಾಡುವಾಗ ಪೂರ್ಣ ಉತ್ತರಿಸಿದ್ರೆ ಎ ಶ್ರೇಣಿ ಹಾಕ್ಬೇಕು, ಭಾಗಶಃ ಅಪೂರ್ಣ ಮಾಡಿದ್ರೆ ಬಿ ಅಂತ ಹಾಕ್ಬೇಕು. ಇದನ್ನ ನಾವು ಸ್ಯಾಪ್ ನಲ್ಲಿ 5A 5B 4A 4B ಫಾರ್ಮ್ ಗಳಲ್ಲಿ ಇದನ್ನ ನಮೂದಿಸ್ಬೇಕು. ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ಸ್ಯಾಟ್ಸ್ ನಲ್ಲೂ ಕೂಡ ನಾವು ಈ ಮಾಹಿತಿಯನ್ನ ನಮೂದಿಸ್ಬೇಕಾಗಿರುತ್ತೆ. ಹಾಗೆ ನಾವು ಪಟ್ಟಿ ಮಾಡ್ಕೋಬೇಕಾದ್ರೆ ಈ 2ರಿಂದ 10ನೇ ತರಗತಿ ಕಲಿಕಾ ಕೊರತೆ ಇರುವ ಮಕ್ಕಳ ಪಟ್ಟಿಯನ್ನ ತಯಾರಿಸ್ಕೋಬೇಕು. ಇದರಲ್ಲಿ 2 ರೀತಿ ಪಟ್ಟಿಯನ್ನ ತಯಾರಿಸ್ಕೋಬೇಕು. ಅದು ಯಾವ್ಯಾವ್ದಪ್ಪ ಅಂದ್ರೆ FLN ಸಾಧಿಸಿದ ಮಕ್ಕಳು ಮತ್ತೆ ಅಪೇಕ್ಷಿತ ಕಲಿಕೆಯನ್ನ ಸಾಧಿಸದ ಮಕ್ಕಳು. ಮಕ್ಕಳ ಪಟ್ಟಿಯನ್ನ 2 ರೀತಿಯಲ್ಲಿ ತಯಾರಿಸಬೇಕಾಗುತ್ತೆ. FLN ಸಾಧಿಸಿದ ಮಕ್ಕಳು, ಅಪೇಕ್ಷಿತ ಕಲಿಕಾ ಮಟ್ಟವನ್ನ ಸಾಧಿಸಿದ ಮಕ್ಕಳು ಅಂದ್ರೆ ಹಿಂದಿನ ತರಗತಿಯ ಫಲಿತಾಂಶಗಳನ್ನ ಕಲಿದೇ ಇರೋದ್ರಿಂದ ಮಕ್ಕಳು. ಇದನ್ನ ಹೇಗೆ ನಾವು ಗುರುತಿಸ್ಕೋಬೇಕಪ್ಪ ಅಂದ್ರೆ 1ರಿಂದ 4ನೇ ಪ್ರಶ್ನೆಗೆ ಉತ್ತರ ಬಿ ಗ್ರೇಡ್ ಪಡೆದಿರ್ತಕ್ಕಂತಹ ಎಲ್ಲಾ ಮಕ್ಕಳು FLN ಸಾಧಿಸಿದ ಮಕ್ಕಳು ಆಗ್ತಾರೆ. 5ರಿಂದ 10ನೇ ತರಗತಿಯಲ್ಲಿ 5ರಿಂದ 10ನೇ ಪ್ರಶ್ನೆಗೆ ಬಿ ಶ್ರೇಣಿ ಪಡೆದಿರ್ತಕ್ಕಂಥ ಮಕ್ಕಳು ಹಿಂದಿನ ತರಗತಿಯ ಅಪೇಕ್ಷಿತ ಕಲಿಕಾ ಫಲಗಳನ್ನ ಸಾಧಿಸಿದ ಮಕ್ಕಳು ಅಂತ ಪಟ್ಟಿ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದನ್ನ ಸಮಯ ನಮಗೆ FLN ಸಾಧನೆ ಮಾಡ್ಲಿಕ್ಕೆ ಜೂನ್ ಇಂದ ಈ ವರ್ಷದ ಅಂತ್ಯದವರೆಗೆ ಮಾರ್ಚ್ ವರೆಗೂ ಇರುತ್ತೆ. ಆ ಮಾರ್ಚ್ ವರೆಗೂ ಕೂಡ ನಾವು ಪ್ರತಿ ತಿಂಗಳು ಅವರಿಗೆ ಮೌಲ್ಯಾಂಕನಗಳನ್ನ ನಡೆಸಿ ಅದನ್ನ ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಮಾಡ್ಬೇಕಾಗಿರುತ್ತೆ. ಮತ್ತೆ ಆಯಾ ತರಗತಿಗಳಲ್ಲಿ ಆಯಾ ವಿಷಯಗಳಲ್ಲಿ ಪೂರ್ವ ಸಿದ್ಧತಾ ಚಟುವಟಿಕೆಗಳನ್ನ ಮಾಡುವಾಗ, ಪುನರ್ಬಲನ ಚಟುವಟಿಕೆಗಳನ್ನ ಮಾಡುವಾಗ ಹೆಚ್ಚು ನಾವು ಇದಕ್ಕೆ ವಿಶೇಷವಾಗಿ ಕಲಿಕೆಯನ್ನ ಅನುಕೂಲಿಸ್ಬೇಕಾಗುತ್ತೆ. ಅದೇ ರೀತಿ 5ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆ ತನಕ ಬಿ ಗ್ರೇಡ್ ಪಡೆದಿರ್ತಕ್ಕಂತಹ ಮಕ್ಕಳು ಹಿಂದಿನ ತರಗತಿಯ ಫಲಿತಾಂಶಗಳನ್ನ ಕಲಿಯೋದಕ್ಕೆ ಕಲಿದೇ ಇರುವಂತಹ ಮಕ್ಕಳು. ಇಂತಹ ಮಕ್ಕಳಿಗೆ ಜೂನ್ ನಿಂದ ಡಿಸೆಂಬರ್ ತನಕ ಸಮಯ ಇರುತ್ತೆ. ಡಿಸೆಂಬರ್ ಅಂತ್ಯದವರೆಗೆ ಅಪೇಕ್ಷಿತ ಕಲಿಕಾ ಫಲಗಳನ್ನ ನಾವು ಸಾಧಿಸಬಹುದಾಗಿದೆ.